ಯಾಕ್ರಪ್ಪ ಜಗಳಾಡ್ತೀರಾ ಅಂತ ಬುದ್ಧಿವಾದ ಹೇಳಲು ಹೋದವರ ಮೇಲೇನೆ ಹಲ್ಲೆಯನ್ನ ಮಾಡಿದ್ದಾರೆ. ಮಾಡಬಾರ್ದ್ರಿ ಈಗಿನ ಕಾಲದಲ್ಲಿ. ಅಯ್ಯಯ್ಯಯ್ಯಯ್ಯ, ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿದಂಥ ಸುತ್ತಗಟ್ಟಿ ಗ್ರಾಮದ ಯುವಕರನ್ನ ಕರೆಸಿ ಬುದ್ಧಿವಾದ ಹೇಳ್ತಾ ಇದ್ದಂಥ ಈ ಹಿರಿಯರು ನಮಗ್ ಬುದ್ಧಿವಾದ ಹೇಳ್ತೀರಾ ಅಂತ ಏಕಾಏಕಿ ಹಲ್ಲೆಯನ್ನ ಮಾಡಿದರು. ಹೊಡೆದಾಡ್ಕೊಂಡು ಸಾಯಿಲಿ ಅಂತ ಬಿಡ್ರಿ, ಅವ್ರನ್ನ ಯಾಕ್ರಿ ಬಿಡ್ತೀರಾ ನೀವು? ಬೆಳಗಾವಿ ತಾಲೂಕಿನ ಸುತ್ತಗಟ್ಟಿ ಬಳಿ ನಡೆದಿರುವಂಥ ಘಟನೆ ಇದು. ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಯುವಕರ ಗ್ಯಾಂಗು. ಜಾತ್ರೆಯಲ್ಲಿ ನಾಟಕ ನಡೆದಾಗ ಜಗಳ ಮಾಡ್ಕೊಂಡಿದ್ರಂತೆ ಎರಡು ಗುಂಪು. ಜಗಳವಾಡ್ಬೇಡ್ರಪ್ಪ ಅಂತ ಬುದ್ಧಿವಾದ ಹೇಳಕ್ಕೆ ಹಿರಿಯರೆಲ್ಲ ಸೇರಿದ್ರಂತೆ. ಹಿರಿಯರ ಮೇಲೇನೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಸಿದ್ದರಾಯಿ ನಾಯ್ಕ್ ಅಂತೇಳಿ 36 ವರ್ಷ, ಆಕಾಶ್ ತಳವಾರ್ ಅಂತೇಳಿ 38 ವರ್ಷ. ತಲೆಯ ಭಾಗಕ್ಕೆ ರಾಡ್ ಮತ್ತು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು. ಅವ್ರು ಸಿಕ್ಕರೆ ಲಾಠಿಗೆ ಖಾರ ಹಚ್ಚಿ ಎಲ್ಲಿ ಇಡಬೇಕು ಅಲ್ಲೇ ಹಾಕಬೇಕು, ಉರಿತಾ ಇರಬೇಕು ಒಂದೊಂದು ದಿನಕ್ಕೂ. ನೋಡಿ, ಇಬ್ಬರ ಜಗಳ ಮೂರನೇದವನಿಗೆ ಲಾಭ ಅಂತಾರೆ. ಇಲ್ಲಿ ಹಂಗಾಗಿಲ್ಲ. ಇಲ್ಲಿ ಇಬ್ಬರ ಜಗಳ ಮೂರನೇದವನು ಹೋದವನಿಗೇನೆ ಏಟು ಬಿದ್ದಿರೋರು. ಅವರಿಬ್ಬರು ಚೆನ್ನಾಗಿ ಆಗ್ಬಿಡ್ತಾರೆ. ನೋಡ್ತಾ ಇರ್ಬೇಕಿರೋ ಅವರಿಬ್ಬರು ಗೆಳೆಯರ ಆಗ್ಬೋದು, ದೋಸ್ತಿಗಳೇ ಆಗ್ಬೋದು. ಅವರೆಲ್ಲರೂ ಚೆನ್ನಾಗೇ ಇರ್ತಾರೆ, ಅವರೆಲ್ಲ ಒಂದಾಗ್ಬಿಡ್ತಾರೆ. ಮೂರನೇದವನು ಯಾರಾದರೂ ಎಂಟ್ರಿ ಕೊಟ್ಟರೆ ಹಿಂಗೆ ಆಗೋದು. ಹಣೆ ಬರ ಬಿಟ್ಬಿಡ್ಬೇಕು. ಹೊಡೆದಾಡ್ಕೊಟ್ರೆ ಸಾಯಿರೋ ನನ್ನ ಮಕ್ಕಳ ಅಂತೇಳಿ ಈ ಪೊಲೀಸರು ಅವ್ರನ್ನ ಕರ್ಕೊಂಡು ಬರಬೇಕು. ದಿನ ಲಾಠಿ ಖಾರ ಹಚ್ಚಬೇಕು, ಹಸಿ ಖಾರ ಎಲ್ಲಿಡಬೇಕು ಅಲ್ಲಿ ಇಡಬೇಕು. ಪ್ರತಿದಿನನೂ ನೆನೆಸ್ಕೊಳ್ಬೇಕು. ಒಂದು ವಾರ ಹಿಂಗೆ ಮಾಡಿ, ಇನ್ನೊಂದ್ಸಲ ಗೊತ್ತಾಗತ್ತೆ, ಅಯ್ಯೋ ಯಪ್ಪ ಇನ್ನೊಬ್ರು ಹೊಡಿಬಾರ್ದು ಮಾರ ಅಂತೇಳಿ ಮಾಡಿ. ಹಂಗೆ ಪೊಲೀಸರು ಒಂದ್ಸಲ. ನನ್ನ ಸಹೋದ್ಯೋಗಿ ಈಗ ದಿಲೀಪ್ ಕುರಂದ್ವಾಡೆ ಬೆಳಗಾವಿ ಪ್ರತಿನಿಧಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಜಗಳ ಮಾಡ್ತಾ ಇದ್ದಾಗ ಬಿಡ್ಸಕ್ ಹೋಗ್ಬಾರ್ದು ಅಂತ ಇದಕ್ಕೆ ಹಿರಿಯರು ಹೇಳಿದ್ರು ಅನ್ಸುತ್ತೆ. ಆದ್ರೂ ಆ ಹಿರಿಯರೇ ತಪ್ಪು ಮಾಡಿದ್ರ ಅಂತ? ಇಲ್ಲ ಅರುಣ್, ತಾವು ಏನ್ ಹೇಳ್ತಾ ಇದ್ರೆ ಅದು ನಿಜಕ್ಕೂ ಏನಂದ್ರೆ ಕರೆಕ್ಟ್ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಇಬ್ರು ಜನ ರಾತ್ರಿ 2 ಟೀಮ್ದವರು ಜಗಳ ಮಾಡ್ಕೋತಾರೆ. ಬೆಳಗ್ಗೆ ಕಾಂಪ್ರಮೈಸ್ ಮಾಡೋಣ, ಜಗಳ ಆಗೋದು ಬೇಡ ಅಂತ ಹೇಳಿ ಏನ್ ಕಾಂಪ್ರಮೈಸ್ ಮಾಡಕ ಹೋದಂತ ಏನು ಮುಖಂಡರು ಪಂಚರು ಅಂತ ನಮ್ ಕಡೆ ಏನ್ ಹೇಳ್ತೀವಿ ನಾವು, ಪಂಚರ ಮೇಲೆನೆ ಗಲಾಟೆಯಾಗಿ ಅವ್ರನ್ನ ಮಾರಕಾಸ್ತ್ರದ ಹೊಡೆದಿರುವಂತದ್ದು ಬಹಳಷ್ಟು ವಿಷಾದನೀಯ ಘಟನೆ. ಜೊತೆಗೆ ಒಬ್ರು ಅದರಲ್ಲಿ ಸೀರಿಯಸ್ ಇದ್ರೆ, ಯಾಕಂದ್ರೆ ನೋಡ್ಕೋತಾ ಇದ್ದಾರೆ. ಆದ್ರೆ ಇಲ್ಲೊಬ್ರು ಅಡ್ವೊಕೇಟ್ ಇದ್ದಾರೆ, ಅಡ್ವೊಕೇಟ್ ಅತ್ತಾರ್ ಅಂತೇಳಿ ಸುಮಾರು ವರ್ಷಗಳ ಕಾಲ ಅವ್ರು ಅಂತ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಆದ್ಮೇಲೆ ಹೆಂಡತಿ ಇದಾರೆ, ಮಕ್ಕಳು ಇದಾರೆ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಅವರನ್ನ ಕರ್ಕೊಂಡು ಹೋಗೋರು ಯಾರು ಇಲ್ಲ. ಏನ್ ಹೆಸರು ನಿಮ್ರಿ? NH ಅತ್ತಾರ್. NH ಅತ್ತಾರ್. ನಾವ್ ಏನ್ ಮಾಡ್ತಿದ್ರಿ? ತಾವ್ ಏನ್ ಮಾಡ್ತಿದ್ರಿ ಕೆಲಸ? ಅಡ್ವೊಕೇಟ್ ಪ್ರೊಫೆಷನ್. ಅಡ್ವೊಕೇಟ್ ಇದ್ರಿ. ಈಗ ಯಾರು ಮನ್ಯಾಗೆಲ್ಲ ಯಾರು ಅದಾರ? ಈಗ ಮನ್ಯಾಗ ಕಲೆಗಾರವಾಣಿ, ಕರ್ನಾಟಕ ಸರ್ಕಲ್, ರಿವಾರ್ಪೇಟ್. ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಧನ್ಯವಾದಗಳು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. ಯಾಕ್ರಪ್ಪ ಜಗಳ ಮಾಡ್ತೀರಾ, ಚೆನ್ನಾಗಿರಿ ಅಂತೇಳಿ ಬುದ್ಧಿವಾದ ಹೇಳಿದ್ದಕ್ಕೇನೆ ರಾಡ್ ತಗೊಂಡು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಈಗ ದುರ್ಗೇಶ್ ಬೆನಕೊಳ್ಳಿ ಅಂತೇಳಿ, ಶ್ರೀಧರ್ ಕಣಬರಗಿ ಅಂತೇಳಿ, ಕಮಲೇಶ್ ಕುಮಾರ್ ಅಂತೇಳಿ, ಮಾರುತಿ ಇವ್ರ ಮೇಲೆ ಈಗ ಅನ್ನೋರಿಂದ ಹಲ್ಲೆ ಆರೋಪ ಇದೆ. ಈಗ ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಬಿಟ್ಬಿಡ್ಬೇಕು. ಹೊಡೆದಾಡ್ಕೊಂಡು ಸಾಯಿರಿ ಅಂತೇಳಿ. ಜಗಳ ಬಿಡ್ಸಕ್ಕೆ ಹೋಗ್ಬಾರ್ದು ಅಂತ ಇದಕ್ಕೆ ಹೇಳೋದು. ವಾಪಸ್ ನಿಮ್ಮ ಮೇಲೆ ಬಂದ್ಬಿಡ್ತಾರೆ. ಅವರೆಲ್ಲ ಒಂದಾಗ್ಬಿಡ್ತಾರಂತೆ ಜಗಳ ಮಾಡೋರೆಲ್ಲ.